ಜಾತಿ ಸಮೀಕ್ಷೆ ಅಂತ ಹೇಳಿ ಎಲ್ಲರೂ ಏನ್ ಕೂಗ್ತಾ ಇದಾರೆ, ಅದು ಇಲ್ಲೇ ಇಲ್ಲ. ಸೋಷಿಯಲ್ ಎಕನಾಮಿಕಲ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಸರ್ವೆ ಇರ್ತಕ್ಕಂಥದ್ದು, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಇದು ಸಮೀಕ್ಷೆ ಇರ್ತಕ್ಕಂಥದ್ದು. ಜಾತಿ ಅಂತಕ್ಕಂಥದ್ದು 2 ಪಾಯಿಂಟ್ ಇದ್ರೆ 58 ಪಾಯಿಂಟ್ಗಳು ಬೇರೆ ಇದಾವೆ. ನಿಮ್ ಮನೆಗೆ ಬಾತ್ರೂಮ್ ಐತಿಲ್ಲೋ, ನಿಮ್ ಮನೆಗೆ ನೀರ್ ಐತಿಲ್ಲೋ, ನಿಮ್ ಸ್ವಂತ ಮನೆ ಇದೆಯೋ, ಬಾಡಿಗೆ ಮನೆಗಿದ್ದೀರಾ, ನಿಮ್ ಮನೆಗೆ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ, ಗೌರ್ಮೆಂಟ್ ನೌಕರಿನಾಗಿದ್ದಾರ, ಸ್ಟೇಟ್ ಗೌರ್ಮೆಂಟ್ ನೌಕರಿನಲ್ಲಿ ಇದಾರ, ಯಾರನ್ನ ಮಿಲಿಟರಿನಾಗಿದ್ರ, ಏನ್ GST ಕಟ್ತಾ ಇದೀರಾ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೀರಾ, ಭೂಮಿ ಇದೆಯಾ, ನೀರಾವರಿ ಇದೆಯಾ, ನೀರಾವರಿ ಇಲ್ಲ, ಗೌರ್ಮೆಂಟ್ ಶಾಲೆಗೆ ಹೋಗ್ತಾ ಇದಾರ, ಪ್ರೈವೇಟ್ ಶಾಲೆಗೆ ಹೋಗ್ತಾರೆ ಅಂತ 60 ಪಾಯಿಂಟ್ಗಳು ಇದಾವೆ. ಸ್ವಲ್ಪ ಅದನ್ನೇ ಹೇಳ್ತಿರೋದು. ಜಾತಿ ಅಂತ ಪ್ರಸ್ತಾಪತಕ್ಕಂಥದ್ದು ವೆರಿ ಸ್ಯಾಡ್ ಥಿಂಗ್. ಬಟ್ ದ ರಿಯಾಲಿಟಿ ಈಸ್ ವಾಟ್ ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ ಇಸ್ ಡೂಯಿಂಗ್. ಇಟ್ಸ್ ನಥಿಂಗ್ ಟು ಡು ವಿತ್ ಎನಿ ಕಾಸ್ಟ್. ಉಲ್ಟಾ ಹೋಗೋಣ, ಕಾಸ್ಟ್ ಸರ್ವೆ ಆಗಿದ್ರು ಕೂಡ ನಿಮ್ಮ ಕಾಸ್ಟ್ ನಲ್ಲಿ ಬಡವರು ಯಾರು ಕಂಡುಹಿಡಿದಿದ್ದಾರೆ. ಒಕ್ಕಲಿಗ ಸಮಾಜದಲ್ಲಿ ಬಡವರು ಯಾರು, ನನ್ನ ಸಮಾಜ ಮರಾಠ ಸಮಾಜದಲ್ಲಿ ಬಡವರು ಯಾರು, ಲಿಂಗಾಯತ್ ಸಮಾಜದಲ್ಲಿ ಬಡವರು ಯಾರು, ಕುರುಬರ ಸಮಾಜದಲ್ಲಿ ಬಡವರು ಯಾರು, ಎಲ್ಲಾ ಸಮಾಜಗಳಿಗೆ ಏನು ಉಪಜಾತಿಗಳು ಇದಾವೆ ಅದ್ರಲ್ಲಿ ಯಾರು ಕಡು ಬಡವರು ಇರತಕ್ಕಂಥದ್ದು ಈ ಸಮೀಕ್ಷೆ ಮುಖಾಂತರ ಆಗ್ತದೆ. ದಿಸ್ ಇಸ್ ಯುನೀಕ್, ಒನ್ ಆಫ್ ದ ಫೈನೆಸ್ಟ್ ಸರ್ವೆ ಇನ್ ದ ಕಂಟ್ರಿ, ಬಿಕಾಸ್ ಎವ್ರಿಬಡಿ ಇಸ್ ಗೋಯಿಂಗ್ ಟು ನಾಕ್ ದ ಡೋರ್ ನಲ್ಲಿ ಹೋಗಿ ನೀವ್ ಏನ್ ಹೇಳ್ತಿರೋದನ್ನ ಬರ್ಕೊಂಡ್ ಬರ್ತಕ್ಕಂಥದ್ದು. ಇದೇನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ, ಇಟ್ ಈಸ್ ನಾಟ್ ರೆಡಿ ಟು ಗಿವ್ ಎನಿ ಸರ್ಟಿಫಿಕೇಟ್. ಯು ದೇ ಆರ್ ನಾಟ್ ರೆಸ್ಪಾನ್ಸಿಬಲ್, ನೈದರ್ ದೇ ಆರ್ ಆಥರೈಸ್ಡ್ ಟು ಗಿವ್ ಎನಿ ಸರ್ಟಿಫಿಕೇಟ್. ನಾವು ಅವ್ರು ಹೋಗಿ ಏನು ಮನೆ ನಾಕ್ ಮಾಡ್ತಾರೆ, ಮನೆ ನಾಕ್ ಮಾಡಿದಾಗ ಅವ್ರು ಮುಕ್ತವಾಗಿ ಅವ್ರ ವಿಚಾರಗಳನ್ನ ಹೇಳಬೇಕು. ದೇ ಆರ್ ನಾಟ್ ಗೋಯಿಂಗ್ ಟು ಆಡ್ ಎನಿಥಿಂಗ್. ಅವ್ರು ಏನ್ ಹೇಳ್ತಾರೆ ಅದನ್ನ ವರದಿ ಬರ್ಕೊಂಡ್ಬಂದು ಸರ್ಕಾರಕ್ಕೆ ಒಪ್ಪಿಸಬೇಕು. ಅವರು ಈ ವರದಿಯಿಂದ ಇಡೀ ಮುಂದೆ ರಿಫ್ಲೆಕ್ಷನ್ ಆಫ್ ಸೊಸೈಟಿ, ದಿ ಪ್ರೋಗ್ರಾಮ್ಸ್ ಆಫ್ ಗವರ್ಮೆಂಟ್, ದ ವಿಷನ್ ಆಫ್ ದ ಗವರ್ಮೆಂಟ್, ಮುಂದೆ ಯಾವ ರೀತಿ ಪಾಲಿಸಿ ತರಬೇಕು, ಯಾರಿಗೆ ರಿಸರ್ವೇಶನ್ ಕೊಡಬೇಕು, ಯಾರಿಗೆಲ್ಲ ಹಾಕ್ಬೇಕಂತಕ್ಕಂಥ ಸಮರ್ಪಕವಾದಂತ ಒಂದು ಮಾಹಿತಿ ಸಿಗುತ್ತೆ. ಕೆಲವರು ಪೊಲಿಟಿಕಲ್ ಆಗಿ ಹೇಳ್ತಾ ಇದಾರೆ, ಪೊಲಿಟಿಕಲ್ ಆಗಿ ಹೇಳ್ಬೇಕಂತ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರದವರು ಇಲ್ಲಿವರೆಗೆ OBC ಸರ್ವೆ ಮಾಡಲ್ಲ ಅಂತ ಹೇಳಿದ್ರು, ಕರೆಕ್ಟ್ ಅಲ್ವಾ? ಪಹಲ್ಗಾಮ್ ಅಟ್ಯಾಕ್ ಆಯ್ತು, ಡೈವರ್ಷನ್ ಬೇಕಾಗಿತ್ತು, ಕಾಲಿಂಗ್ ಅಟೆನ್ಷನ್ ಡೈವರ್ಷನ್ ಬೇಕಾಗಿತ್ತು. ರಾತ್ರಿ ಬಂದ್ಬಿಟ್ಟು ಅವ್ರು ಹೇಳಿದ್ರು ನಾವು OBC ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಮಾಡ್ತಕ್ಕಂಥದ್ದು ಜಾತಿ ಗಣತಿ. ಅವ್ರು ಈ ತರ ಸಮರ್ಪಕವಾಗಿ ಸೈಕೋ ಸೋಷಿಯಲ್ ಸ್ಟಡಿ ಮಾಡ್ತಾ ಇಲ್ಲ, ನಾವು ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ಸ್ಟಡಿ ಮಾಡ್ತಾ ಇದೀವಿ. ಸೊ ಐ ರಿಕ್ವೆಸ್ಟ್ ಆಲ್ ಫ್ರೆಂಡ್ಸ್ who are all assembled here, give us a week for 3 more weeks. You will see one of the finest survey will be there. ಯಾಕಂದ್ರೆ ಇಲ್ಲಿ ಡಿಜಿಟಲ್ ಸ್ಲಿಪ್ ಕೂಡ ಕೊಡ್ತೀವಿ. ಅವ್ರು ಬಂದು ನಾಕ್ ಮಾಡಿ ನಿಮ್ ಡೋರ್ ನಲ್ಲಿ ಹೇಳಿದಾಗ ಅದು ರೆಕಾರ್ಡೆಡ್ ಆಗಿರ್ತದೆ. ಸೊ ರೆಕಾರ್ಡೆಡ್ ಮೆಸೇಜ್ ವಿ ಆರ್ ಗೋಯಿಂಗ್ ಟು ಗಿವ್ ಇನ್ ಡಿಜಿಟಲ್ ಸ್ಲಿಪ್ ಆಲ್ಸೋ. ಸೊ ಒಬ್ಬೊಬ್ಬ ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಟೀಚರ್ಗೆ 120 ಮನೆಗಳನ್ನ ಕೊಟ್ಟಿದ್ದೀವಿ. ಸೊ ಸಮರ್ಪಕವಾಗುತ್ತೆ. ದೇರ್ ವುಡ್ ಬಿ ಅ ಡಿಫರೆನ್ಸ್ ಆಫ್ 5-10% ಅಥವಾ 5%, ಬಟ್ ಇಟ್ ಇಸ್ ಎವ್ರಿವೇರ್ ಇಟ್ ಇಸ್ ಪಾಸಿಬಲ್. ಇಂಥ ಒಂದು ಕಂಟ್ರಿನಲ್ಲಿ 7 ಕೋಟಿ ಜನರು ಏನ್ ಹೇಳ್ತಾರೆ ಅಂತ ಹೇಳಿ ನೀವು ಕಂಟ್ರೋಲ್ ಮಾಡಕ್ ಬರಲ್ಲ. ಸೊ ಹಂಗೆ ಹೇಳ್ತಾ ಇದ್ದಾರೆ. ಇದನ್ನ ಪಾಸಿಟಿವ್ ಆಗಿ ತಾವೆಲ್ಲ ತಗೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ.